ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಮನೋರಂಜನೆ ಕೊಟ್ಟು ವಿನ್ನರ್ ಆದವರು ಮಂಜು ಪಾವಗಡ. ಮಜಾ ಭಾರತ, ಗಿಚ್ಚಿ ಗಿಲಿಗಿಲಿ ಮುಂತಾದ ಶೋಗಳಲ್ಲಿ ತಮ್ಮ ಕಾಮಿಡಿ ಟೈಮಿನಿಂದಲೇ ಜನಪ್ರಿಯತೆಯನ್ನು ಪಡೆದವರು ಲ್ಯಾಗ್ ಮಂಜು. ಇಂತಿಪ್ಪ ಮಂಜು ಪಾವಗಡ ಇದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಬಾಯ್ಸ್ ತಂಡದಿಂದ ಸ್ಪರ್ಧೆಗೆ ಇಳಿದಿದ್ದಾರೆ. ಇದೇ ವೇದಿಕೆಯಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಅಭಿಮಾನಿಗಳಿಗೆ ಮಂಜು ಪಾವಗಡ ಕ್ಷಮೆ ಕೇಳಿದ್ದಾರೆ. ಅದೇಕೆ ಅಂತೀರಾ? ಈ ವಿಡಿಯೋ ನೋಡಿ. ಹೌದು ಸ್ನೇಹಿತರೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಕಳೆದ ಶನಿವಾರ ಹಾಗೂ ಭಾನುವಾರ ಪ್ರಸಾರವಾಗುವ ಸಂಚಿಕೆಯಲ್ಲಿ ಸ್ಯಾಂಡಲ್ವುಡ್ ಸೆನ್ಸೇಷನ್ ರೌಂಡ್ ಇತ್ತು. ಇದರ ಅನುಸಾರ ಕನ್ನಡ ನಟರ ಅಥವಾ ಕಲಾವಿದರ ಐಕಾನಿಕ್ ಪಾತ್ರಗಳನ್ನು ಸ್ಪರ್ಧಿಗಳು ರೀಕ್ರಿಯೇಟ್ ಮಾಡಬೇಕಿತ್ತು. ಈ ರೌಂಡ್ ಅನುಸಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವತಾರ ತಾಳಿದ್ರು ಮಂಜು ಪಾವಗಡ ಅವರು. ಹೊಟ್ಟೆ ಟೈಟ್ ಆಗಿ ಕಾಣುವಂತೆ ಬ್ಲಾಕ್ ಶರ್ಟ್ ಧರಿಸಿ ಎದೆವರೆಗೂ ಶರ್ಟ್ ಬಟನ್ ಓಪನ್ ಮಾಡಿ ಗುಂಗುರು ಕೂದಲಿನ ವಿಗ್ ಧರಿಸಿಕೊಂಡು ಕೈಯಲ್ಲಿ ಗಿಟಾರ್ ಹಿಡಿದುಕೊಂಡು ಬಾಯ್ಸ್ ವರ್ಸಸ್ ಗರ್ಲ್ಸ್ ವೇದಿಕೆ ಮೇಲೆ ತೇಟ್ ರವಿಚಂದ್ರನ್ ಅವರ ಸ್ಟೈಲಲ್ಲಿ ಮಂಜು ಪಾವಗಡ ಎಂಟ್ರಿ ಕೊಟ್ಟರು. ಜೊತೆಗೆ ಎಲ್ಲರೂ ಮಚ್ಚು ಹಿಡಿದುಕೊಳ್ತಾರೆ, ಲಾಂಗ್ ಹಿಡಿದುಕೊಳ್ತಾರೆ, ಆದರೆ ಈ ರವಿ ಮಾಮ ಹೂ ಹಿಡಿದುಕೊಳ್ತಾರೆ ಅಂತ ಮಂಜು ಪಾವಗಡ ಡೈಲಾಗ್ ಹೊಡೆದರು. ರವಿಚಂದ್ರನ್ ಅವರನ್ನು ಇಮಿಟೇಟ್ ಮಾಡುವ ಸಂದರ್ಭದಲ್ಲಿ ದಯವಿಟ್ಟು ರವಿ ಸರ್ ಅಭಿಮಾನಿಗಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಕೊಳ್ತೀನಿ. ಸುಮ್ಮನೆ ತಮಾಷೆಗೆ ಏನೋ ಮಾಡ್ತಾ ಇದ್ದೀನಿ, ರವಿ ಸರ್ ನೋಡಿದ್ರೂ ಬೇಜಾರಾಗಬೇಡಿ, ಒಂದು ಸಣ್ಣ ಪ್ರಯತ್ನ ಅಷ್ಟೇ ಅಂತ ಕ್ಷಮೆ ಕೇಳಿದರು ಮಂಜು ಪಾವಗಡ ಅವರು. ಇನ್ನು ಟ್ಯಾಲೆಂಟೆಡ್ ಕಲಾವಿದ ಪ್ರಶಾಂತ್ ಗೌಡ ಪೊಲೀಸ್ ಅಧಿಕಾರಿಯ ವೇಷ ತೊಟ್ಟು ತಾವು ಕೆಂಪೇಗೌಡ ಅಂತ ಹೇಳಿಕೊಂಡು ಬಂದರು. ಅದಕ್ಕೆ ತಕ್ಕ ಹಾಗೆ ಕೆಂಪೇಗೌಡ ಚಿತ್ರದ ಹಾಡನ್ನೇ ಪ್ಲೇ ಮಾಡಲಾಯಿತು. ಈ ವೇಳೆ ಸಾಧು ಸರ್ ಹಾಡೇ ಹಾಕಿ ಎಂದರು ಅನುಪಮಾ ಗೌಡ. ಆಗ ಕೆಂಪೇಗೌಡ ಟು ಕೋಮಲ್ ಸರ್ ಅಂತ ಹೇಳಿದರು ಮಂಜು ಪಾವಗಡ ಅವರು. ಅದಕ್ಕೆ ಇಲ್ಲ ಸುದೀಪ್ ಸರ್ ಅಂದರು ಪ್ರಶಾಂತ್ ಗೌಡ. ಆಗ ಪ್ರಶಾಂತ್ ಗೌಡ ವಾದಿಸಿದಾಗ ಅವರ ಹೈಟ್ನಲ್ಲಿ ಅರ್ಧ ಹೈಟ್ ಇಲ್ಲ, ಮ್ಯಾನರಿಸಮ್ ಆದರೂ ಬೇಡವೇನೋ, ನಿಜವಾಗಿಯೂ ಬೀಳ್ತಾವೆ ಒದೆಗಳು, ನಿಜವಾಗಿಯೂ ನಿನಗೆ ಹೊಡೆದು ರೀಲ್ಸ್ ಮಾಡಿ ಅದನ್ನು ಅವರಿಗೆ ತಲುಪೋವರೆಗೂ ಹೊಡಿತಾ ಇರ್ತಾರೆ ಅಂತಂದರು ನಿರೂಪಕಿ ಅನುಪಮಾ ಗೌಡ.